ಅಲ್ಲಿರೋರಲ್ಲಿ ಒಬ್ಬ ಹುಡುಗ ಏಜ್ 26 ಲವ್ವಲ್ಲಿ ಮೋಸ ಹೋಗಿ ಮೆಂಟಲಿ ಡಿಸ್ಟರ್ಬ್ಡ್ ಆಗಿ ಫುಟ್ಪಾತಲ್ಲೇ ಜೀವನ ಸಾಗಿಸ್ತಿದ್ದಾರೆ. ಅವ್ರ ತಮ್ಮ ಮತ್ತು ಅವ್ರ ಅಕ್ಕ ಬಾವ ಎಲ್ಲ ಔಟ್ ಆಫ್ ಕಂಟ್ರಿ ಸೆಟಲ್ ಆಗಿದ್ದಾರೆ. ಆದರೆ ಇವರು ಇಲ್ಲೇ ಇದ್ದಾರೆ. ಒಂದು ಹುಡುಗಿಗೋಸ್ಕರ ಡಿಪ್ರೆಷನ್ ಆಗಿ ಆ ಹುಡುಗಿ ಮೋಸ ಮಾಡಿದ್ದಾಳೆ. ಅವ್ರಿಗೋಸ್ಕರ ಇವ್ರು ಫುಟ್ಪಾತ್ ಮೇಲೆ ಬಂದಿದ್ದಾರೆ. ನಾವು ಅದನ್ನು ಚೇಂಜ್ ಮಾಡ್ತೀವಿ. ಒಂದು ಹುಡುಗಿಯಿಂದ ಲೈಫ್ ಹಾಳಾಗೋದಲ್ಲ, ಒಂದು ಹುಡುಗಿ ಬಿಟ್ಟೋಗಿದ್ದಕ್ಕೆ ಲೈಫ್ ಸೆಟ್ ಆಯಿತು ಅಂತ ಅಂತ ಗೊತ್ತಾಗ್ತದೆ. ಲೈಫ್ ಎಲ್ಲರೂ ಆಸೆ ಪಡ್ತಾರೆ ಅಂತ ಲೈಫ್ನ ಒಂದು ಹುಡುಗಿಗೋಸ್ಕರ ಬಿಟ್ಟು ಬಂದವರು ಅಂದಮೇಲೆ. ಹೌದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೈಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೊಂಡ್ರಾ? ಇದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಮಾಡೋ ವಿಡಿಯೋ ಅಲ್ಲ, ಮೆಜೆಸ್ಟಿಕಲ್ಲಿ ನಡೀತಾ ಇರೋ ಆಕ್ಟಿವಿಟಿ ಮಾಡ್ತಿರೋ ವಿಡಿಯೋ. ನೀವೇನು ಅನ್ಕೊಳ್ತಾ ಇದ್ದೀರೋ ಅದಲ್ಲ. ಮ್ಯಾಟ್ರ್ ಏನಂದರೆ, ನಾವು ಒಂದು 2 days ಬ್ಯಾಕು ನಾನು ಮತ್ತು ಇವನು ಮೈಸೂರಿಗೆ ಹೋಗಿದ್ವಿ. ಮೈಸೂರಿಗೆ ಹೋಗೋಕ್ಕೆ ಮುಂಚೆ ತುಂಬ ಮಳೆ. ನೈಟು ಒಂದು 11:30ಗೇನೋ ಟ್ರೈನ್ ಇತ್ತು. ಫುಲ್ಲು ಮಳೆ. ಆದ್ರೂ ಇಲ್ಲಿ ಫುಟ್ಪಾತ್ ಮೇಲೆ ಮಲಗಿರ್ತಾರಲ್ಲ ಹೋಮ್ಲೆಸ್ ಪೀಪಲ್ಸು, ಮಳೆ ಇದ್ರೂ ಆ ಮಳೆಲೇ ಮಲಗಿದ್ರು. ನಾನು ಇವನು ಅಂದ್ಕೊಂಡ್ವಿ ಬಂದ ಮೇಲೆ ಒಂದು ಬ್ಲ್ಯಾಂಕೆಟ್ ಸಾರು ಕೊಡೋಣ ಅಂತ. ಆದರೆ ಇವಾಗ ಟೈಮ್ ಎಷ್ಟು? ನಾವು ಬಂದಿದ್ದು 12:30 ಆಯಿತು. ಎಕ್ಸಾಕ್ಟ್ 12:30. ಹಾಂ, ಕರೆಕ್ಟಾಗಿ 12:30. ನಾವೇನು ಅಂದ್ಕೊಳ್ತಾ ಇದ್ದೀವಿ ಅಂದರೆ, ನಾವಿಬ್ಬರು ಫಸ್ಟ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ, ಅಲ್ಲೋಗಿ ಅವ್ರ ಜೊತೆ ಮಲ್ಗೋಣ, ಮತ್ತು ಎ ನೈಟ್ ಇನ್ ಮೆಜೆಸ್ಟಿಕ್ ಥರ ನಾವು ಅಂದ್ಕೊಳ್ತಾ ಇದ್ದೀವಿ. ಅದು ಹೇಗಿರುತ್ತೋ ನನಗೂ ಗೊತ್ತಿಲ್ಲ. ಅವರು ಊಟ ತಿಂದು ಮಲಗಿರ್ತಾರೋ, ಊಟ ಇಲ್ಲದೆ ಮಲಗಿರ್ತಾರೋ, ಇಲ್ಲಾಂದರೆ ಬ್ಲ್ಯಾಂಕೆಟ್ಸು ಇಲ್ಲ. ನಾನು ಅಲ್ಲಿ ಅಬ್ಸರ್ವ್ ಮಾಡಿದೆ, ಬ್ಲ್ಯಾಂಕೆಟ್ಸು ಇಲ್ಲ. ಫಸ್ಟ್ ನಾನು ಎಕ್ಸ್ಪೀರಿಯೆನ್ಸ್ ಆಗಬೇಕು. ನಾವಿಬ್ಬರು ಎಕ್ಸ್ಪೀರಿಯೆನ್ಸ್ ಆದರೆ ಅದು ಕೊಡೋದು ಒಂದು ವರ್ತ್ ಇರುತ್ತೆ ಅಲ್ವಾ? ನೈಟ್ ಲೈಫ್ ಇನ್ ಮೆಜೆಸ್ಟಿಕ್. ಇವಾಗ ಎ ನೈಟ್ ಲೈಫ್ ಇನ್ ಮೆಜೆಸ್ಟಿಕ್. ಯಾವಾಗಲೂ ಎ ಡೇ ಅಂತ ಹೇಳ್ತಾ ಇದ್ವಿ, ಇವಾಗ ಎ ನೈಟ್ ಲೈಫ್ ಇನ್ ಮೆಜೆಸ್ಟಿಕ್. ಅಂದ್ರೆ ನಮ್ಮ ಬಾಳೆ ಹೀಗ ಚಾಯ್ಸೇ ಇಲ್ವಾ? ಎಂತ ಬದುಕಿದು. ಹೇಗಿರುತ್ತೋ ಗೊತ್ತಿಲ್ಲ. ಫುಟ್ಪಾತ್ ಮೇಲೆ ಮಲಗಿಲ್ಲ ಇದುವರೆಗೂ. ಫಸ್ಟ್ ಟೈಮ್ ಇಬ್ಬರು ಮಲಗ್ತಾ ಇದ್ದೀವಿ. ನೋಡೋಣ, ಫುಲ್ ಮೆಜೆಸ್ಟಿಕ್ಕು ರೌಂಡ್ ಹೊಡೆಯೋಣ. ಅಲ್ಲಿ ಇದೊಂದೇ ಕಡೆ ಅಂತಲ್ಲ, ಎಲ್ಲೆಲ್ಲಿ ಅವ್ರವ್ರು ಮಲಗಿರ್ತಾರೆ, ಬ್ಲ್ಯಾಂಕೆಟ್ಸ್ ಇಲ್ದಿರ ಮಲಗಿರ್ತಾರೋ ಅಲ್ಲೆಲ್ಲ ಹೋಗೋಣ. ಮತ್ತು ಅವ್ರಿಗೆ ಬ್ಲ್ಯಾಂಕೆಟ್ಸ್ ಅಂತೂ ಕೊಡ್ಸೋದಂತೂ ಗ್ಯಾರಂಟಿ. ಫಸ್ಟು ನಾವು ಎಕ್ಸ್ಪೀರಿಯೆನ್ಸ್ ಆಗಬೇಕು, ಅದೆಷ್ಟು ಫೀಲ್ ಆಗುತ್ತೆ. ಇಲ್ಲ, ಅದು ತುಂಬ ಕಷ್ಟ ಅಂತ ಗೊತ್ತು, ಬಟ್ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾಗಬೇಕು ನನಗೆ. ಲೆಟ್ಸ್ ಸಿ, ಏನಂತೀಯ? ಸೋಷಲ್ ಎಕ್ಸ್ಪೆರಿಮೆಂಟ್ ಅಷ್ಟೇ. ಓಕೆನಾ? ಲೆಟ್ಸ್ ಗೋ ಅಲ್ಲ, ಇದು ಲೆಟ್ಸ್ ನೈಟ್. A few moments later. ನಾವು ತುಂಬಾನೇ ಜಾಗ ಹುಡುಕ್ತಾ ಇದ್ವಿ ಎಲ್ಲೆಲ್ಲಿ ಮಲಗಿರ್ತಾರೆ ಅಂತ. ಕೆಲವರು ಒಬ್ಬರೇ ಫುಟ್ಪಾತ್ ಅಲ್ಲಿ ಮಲಗಿದ್ರು, ಇನ್ ಕೆಲವರು ರೋಡಲ್ಲಿ ಕೂಡ ಮಲಗಿದ್ರು. ನಾವು ಹಾಗೆ ಮುಂದೆ ಬರ್ಬೇಕಾದ್ರೆ ಒಂದು ದೊಡ್ಡದು ಸ್ಪೇಸ್ ಇತ್ತು, ಕುತ್ಕೊಳ್ಳಕ್ಕೆ ಅಂತ ಮಾಡಿದ್ರು ಆ ಜಾಗನ. ಅಲ್ಲಿ ತುಂಬಾ ಜನ ಮಲಗಿದ್ರು. ನಾವು ಇದೇ ಬೆಸ್ಟ್ ಪ್ಲೇಸ್ ಅಂತ ಹೇಳಿ ಇಲ್ಲೇ ಮಲಗೋಣ ಅಂತ ಡಿಸೈಡ್ ಆದ್ವಿ. ಇಬ್ರು ಅಂಕಲ್ದಿರಂತೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಬಾರೋ ಕುತ್ಕೊಳ್ಳೋ. ಗುಣಾಯಿಸ್ತವ್ರೆ, ಏನೇನು ಮಕ್ಳು ಏನು ಟೀ ಶರ್ಟ್, ಒಳ್ಳೆ ಟೀ ಶರ್ಟು, ಪ್ಯಾಂಟು, ಜೀನ್ಸ್ ಎಲ್ಲ ಹಾಕೊಂಡು ಬಂದವ್ರೆ. ಏನಕ್ಕೆ ಹಿಂಗೆ ಮಾಡ್ತವ್ರೆ ಅಂತ ಅನ್ಕೊಳ್ತಾರೆ. ತೋರಿಸ್ತಿದ್ದಾಳಿ ಮನೆಗೆ ನಾವೇ ರೋಡಲ್ಲಿ ಮಲಗಿದ್ದೀವಿ, ನಮ್ಮ ಹತ್ರ ಏನು ಕಳ್ತನ ಮಾಡಕ್ಕೆ ಬಂದವ್ರು ಅಂತ ನೋಡ್ತವ್ರು ಅವರು. ಮೊದಲೇನ ಇಬ್ರು ಕಳ್ರಿದ್ದಂಗೆ, ಪ್ರೊಫೆಷ್ನಲ್ ಕಳ್ರಿದ್ದಂಗಿದ್ದೀವಿ. ಒಂದೇ ನಿಮಿಷ ಅಂಕಲ್ನ ತೋರಿಸ್ತೀನಿ. ಅವರು ಬಗ್ಗಿ ನೋಡ್ತಾವ್ರೆ. ಒಂದೇ ನಿಮಿಷ ತಾಳಿ. ನೋಡಿ, ಅವರೇ ನಮ್ಮನ್ನ ನೋಡ್ತಾ ಇರೋದು ಅವಾಗಿಂದ. ಗುರಾಯಿಸ್ತವ್ರೆ, ನಾವೇನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗೈತಾ ನಿಂಗೆ? ಹೆಂಗೆ ಮನೆಯಿಂದ ಓಡ ಬಂದ್ಬಿಟ್ಟಿದೆ ತಾನೆ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಎಷ್ಟನೇ ಕ್ಲಾಸಲ್ಲಿ? 10th ಆದ್ಮೇಲೆ PU ಟೈಮ್ ಕಿತ್ತಾಡ್ಕೊಂಡು ಮನೆಯಿಂದ ಆಚೆ ಬಂದ್ಬಿಟ್ಟಿದ್ದೆ. ಆಮೇಲೆ ನೈಟ್ ಎಲ್ಲಿ ಮಲ್ಗೋದು, ಏನು ಮಾಡೋದು ಅಂತ ಏನೂ ಗೊತ್ತಿಲ್ದಿರಾ ಸುಮ್ಮನೆ ಹಿಂಗೆ ಬಸ್ಸಿನ ಗುಡಿಯಲ್ಲೆಲ್ಲ ಓಡಾಡ್ಕೊಂಡಿದ್ದೆ. ಯಾರೋ ಒಂದು ಆಟೋ ಒಂದು ಮಾರ್ಕೆಟಲ್ಲಿ ತಾನೆ ಅವ್ರದ್ದು ಮನೆ ಇದ್ದಿದ್ದು, ಆಟೋದು ಮಾರ್ಕೆಟರ್ ಮನೆ ಇದ್ದಿದ್ದು. ಪಾಪ ಅವ್ರದ್ದು ಚಿಕ್ಕ ಮನೆ. ಆ ಚಿಕ್ಕ ಮನೇಲೂ ಇವನಿಗೆ ಜಾಗ ಕೊಟ್ಟವ್ರೆ. ಅವ್ರನ್ನ ಕಾಲಕ್ಕೂ ನೆನ್ಸ್ಕೋಬೇಕು. ಹೌದು, ಇನ್ನೂ ನೆನ್ಸ್ಕೊತೀನಿ. ಆಲ್ರೆಡಿ ಆಗಿ ಏನಿಲ್ಲ ಅಂದರೆ ಒಂದು 5-6 ವರ್ಷ ಏನೋ ಆಗಿದೆ. 5-6 ವರ್ಷ ಹಳೆ ಕಥೆ ಇದು. ಹೌದು, ಇನ್ನೂ ನೆನ್ಸ್ಕೊತೀನಿ ಅವ್ರನ್ನ. ಆಮೇಲೆ ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ನನಗೆ ಕಾಲು ಮಿಡ್ನೈಟು, ಸಂಜೆ ನಿಮ್ಮ ಮನೆಗೆ ಏನಾದ್ರು ಬಂದಿದ್ದಾನಾ ಅಂತ. ನಾನಿಲ್ಲ ಆಂಟಿ, ನನಗೆ ಗೊತ್ತೇ ಇಲ್ಲ ಅಂತ ನಾನು. ಆಮೇಲೆ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ ಆಕಾಶ್ ಅಂತ, ಅವನು ಕಾಲ್ ಮಾಡಿದ್ದ. ಆಮೇಲೆ ಇವ್ನು ಹೋಗಿ, ಪಾಪ ನಾನು ಅವನು ಹೋಗಿ ಇವನ್ನ ಕರ್ಕೊಂಬಂದು ಅವ್ರ ಮನೆಗೆ ಬಿಟ್ಟು ಬಂದಿದ್ದಾಯಿತು. ಗೈಸ್, ಯಾವತ್ತೇ ಆಗಲಿ
ಅಪ್ಪ ಅಮ್ಮ ಏನಾರು ಅಂದರೆ ಆಚೆ ಬರಬಾರ್ದು. ಏನಂತೀಯ? ನಾವು ಆ ಥರ ಮಾಡೋದು ಬೇಡ, ನಮ್ಮ ಜನ್ರೇಷನ್ನು ಆ ಥರ ಆಗೋದು ಬೇಡ. ಅವ್ರು ಅಂದಿರ ಒಂದು ಮಾತು ಇನ್ಯಾರು ಅಂತಾರೆ? ಅವ್ರು ಅನ್ನಲ್ಲ, ಅಂದಿಲ್ಲ. ಈಗ ಮನೆ ಬಿಟ್ಟು ಹೋಗುವಂತ ನಾವೇ ಮನೆ ಬಿಟ್ಟು ಬಂದು ಫುಟ್ಪಾತ್ ಮೇಲೆ ಮಲಗಿದ್ದೀವಿ. ಬಟ್ ಆದ್ರೂ ಇಲ್ಲಿ ಎಷ್ಟೊಂದು ಜನ ಬ್ಲ್ಯಾಂಕೆಟ್ಸ್ ಇಲ್ದಿನೇ ಮಲಗಿದ್ದಾರೆ. ಕೆಲವರು ಲುಂಗಿಲಿ ಹಾಕೊಂಡು ಮಲಗಿದ್ದಾರೆ. ತೋರಿಸಿದ್ನಲ್ಲ ಅವಾಗಲೇ. ನಾವು ಮಲಗೋಣ. ಮನೇಲಾದರೆ ಹಾಸಿಗೆ, ದಿಂಬು, ಬೆಡ್ಶೀಟು, ಫ್ಯಾನು. ಆಕಾಶನೇ ಬೆಡ್ಶೀಟು, ನೆಲಾನೇ ಹಾಸಿಗೆ. ಏನು ಕವಿತೆ ಅವ್ರದ್ದು ಮಚ್ಚ. ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ಓಕೆ ಗೈಸ್, ಟೈಮ್ ಬೇರೆ ಆಯಿತು. ಊಟ ಮಾಡಿಲ್ಲ ನಾವು, ನಿಜ ಹೇಳ್ಬೇಕಂದ್ರೆ ಊಟ ಮಾಡಿಲ್ಲ. ಟ್ರೈನಿಂದ ಇಳಿದು ಬಂದು ನಿಂತಿದ್ದೀವಿ, ಕೂತಿದ್ದೀವಿ. ಮೊಬೈಲ್ನಲ್ಲಿ ಇಟ್ಬಿಟ್ಟು ನಾವು ಅಲ್ಲೋಗಿ ಮಲ್ಕೊಳ್ತೀವಿ. ಏನಾರು ಮೊಬೈಲ್ ಏನಾರು ಅಲಾಡ್ತು ಅಂದರೆ ಅವ್ನು ಗೊತ್ತಾಗೋಗುತ್ತೆ. ಅವ್ನು ಜಾಸ್ತಿ ನಿದ್ದೆ ಮಾಡಲ್ಲ, ಹಿಂಗೆ ಎಚ್ಚರವಾಗೇ ಇರ್ತಾನೆ. ಯಾರು ಕಳ್ತಾನ ಬಂದರೆ ಕಳ್ಳ 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 ಅಂತ ಕಿರ್ಚಾಡ್ಬಿಡೋದು ಅಷ್ಟೇ. ಎದುರುಗಡೆನೇ ಸ್ಟೇಷನ್ ಇದೆ. ಕಳ್ಳ 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 ಅಂದಿದ ತಕ್ಷಣ ಎಲ್ಲರೂ ಅಲರ್ಟ್ ಆಗ್ಬಿಡ್ತಾರೆ. ಇಲ್ಲಿರೋರು ನಮಗೆ ಸೆಕ್ಯೂರಿಟಿ. ಇವ್ರು ಯಾರೂ ಕತ್ತಿಯಲ್ಲ. ಓಕೆನಾ, ಲಚ್ಚಿ ಇವಾಗ ಮಲ್ಗೋಣ ಬನ್ನಿ. ನೀನು ಚಪ್ಪಲಿನೇ ದಿಂಬ, ನನಗೆ ಬೇಡ ದಿಂಬು. ನನ್ನ ಕೈಯೇ ನನಗೆ ದಿಂಬು. ಇರ್ಬೋಯ್ತು ನಮ್ಮನ್ನು. ಏನು ದುಡ್ಡು ಇರ್ಬೋಯ್ತು ಇದು. ಏನೋ ಇದು ಬಿಡ, ತಳ್ಳಿದ್ರಾಯ್ತು. ಬೆಂಜಿಕೊಂಡಿಂದ ಬರ್ತದೆ ಈಗ ಸೊಳ್ಳೆ ನೊಣ ಬಂದಾಗ ನೀನು ನನ್ನೇ ತಳ್ದೆ ಅಲ್ಲ. ನಿನ್ಗೆ ಇವತ್ತೆಲ್ಲ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಕೊಡ. ಹಿಂಗೆ ಅನ್ನಿಸ್ತೈತೆ ನಿಂಗೆ? ಯಾವಾಗಲೂ ಮನೇಲಿ ನೆಮ್ಮದಿಯಾಗಿ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದವನು ಫುಟ್ಪಾತ್ ಮೇಲೆ ತರಿಸ್ಬಿಟ್ಟಲ್ಲ ನನ್ನ ಅನ್ನಿಸ್ತೈತಾ? ಎಕ್ಸ್ಪೀರಿಯನ್ಸಾ? ಎಲ್ಲ ಥರನೂ ಎಕ್ಸ್ಪೀರಿಯನ್ಸ್ಗೆ ಸರಿ. ವಯಸ್ಸಾದವರು ಜಾಸ್ತಿ ಇರೋದು. ವಯಸ್ಸಾದವರು ಇದ್ದಾರೆ, ಆ ಕಡೆ ಎಲ್ಲ ಹುಡುಗರುಗಳು ಇದ್ದಾರೆ. ಮಚ್ಚ ಆದ್ರೂ ಎಷ್ಟು ಜನ ಊಟ ಇಲ್ದಿರ ಮಲಗಿರ್ತಾರೆ ಹೇಳಿ ಅಲ್ವಾ? ಯಾರು ಕೊಡ್ಸಿದ್ರೆ ಓಕೆ, ಇಲ್ಲ ಅಂದರೆ ಹೊಟ್ಟೆಗೆ ಬಟ್ಟೆ ಹಾಕೊಂಡು ಮಲ್ಗೋದಷ್ಟೇ. ಅಷ್ಟೇ. ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಫ್ಯಾಮಿಲಿ ನೋಡಬೇಕು. ಇವನ್ಗೇನು ಬಂದೈತೆ? ಓಕೆ ಗೈಸ್, ಗುಡ್ ನೈಟ್. ಓಕೆನಾ? ಚಳಿ ಅಂತೂ ತಡೆಯೋಕ್ಕಾಯ್ತಲ್ಲ. ನಾನು ಜೀನ್ಸ್ ಹಾಕ್ಕೊಂಡಿದ್ದೀನಿ, ಆದ್ರೂ ಅಷ್ಟು ಚಳಿ ಇದೆ, ತಡೆಯೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ನಾವು ಮಲಗಿರ್ಬೇಕಾದ್ರೇ ತುಂಬ ಸೊಳ್ಳೆ ಕಚ್ತಿತ್ತು. ಆಮೇಲೆ ನಾವು ಮಲಗಿದ್ದು ಸಿಮೆಂಟ್ ಮೇಲೆ ಬ್ರಿಕ್ಸ್ ಥರ ಡಿಸೈನ್ ಮಾಡಿದ್ರು. ಅದಂತೂ ತುಂಬಾ ಹಾರಿಬಲ್ ಆಗಿತ್ತು, ಮಲಗಕ್ಕೆ ಆಗ್ತಿರ್ಲಿಲ್ಲ. ಮೈಕಲ್ಲಂತೂ ತುಂಬಾ ನೋವು ಬರ್ತಿತ್ತು. ಮತ್ತೆ ಅದರಲ್ಲಿ ಚಳಿ ಬೇರೆ ತುಂಬಾ ಕಷ್ಟ ಇತ್ತು. ಬರೀ ನೆಲದಲ್ಲಿ ಮಲಗೋದೇ ಒಂಥರ, ಇದು ಸಿಮೆಂಟ್ ಮೇಲೆ ಬ್ರಿಕ್ಸ್ ಥರ ಡಿಸೈನ್ ಬೇರೆ ಮಾಡಿದಾರಲ್ಲ, ಅದ್ರಲ್ಲಿ ಮಲಗೋದೇ ಒಂಥರ. ಆದ್ರೂ ಈ ಕಡೆ ತಿರುಗಿ ಆ ಕಡೆ ತಿರುಗಿ ಮಲಗಕ್ಕೆ ಅಂತಾನೆ ಟ್ರೈ ಮಾಡಿದೆ. ಇವಾಗ ಗೊತ್ತಾಗ್ತಿದೆ ಕಷ್ಟ ಯಾರ್ಯಾರಿಗೆ ಯಾವ್ಯಾವ ಥರ ಇರುತ್ತೆ ಅಂತ. ಲೈಫ್ ನಿದ್ದೆನೇ ಬರ್ತಾ ಇಲ್ಲ ನನಗೆ. ಸಖತ್ ಹಾಡಿದೆ ಇದು. ಈ ನನ್ನ ಮಗ ಅದು ಹೆಂಗೆ ಮಲ್ಗೋನೋ ನನಗೆ ನಿದ್ದೆ ಬರ್ತಾನಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ತಿರುಗಾಡ್ತಾ ಇದ್ದೀನಿ. ನೀವು ಬೋರ್ ಬೀಳ್ದಿದ್ನ ಫುಲ್ಲು ನೋವ್ತೈತೆ ಇದೆ ಅಲ್ಲ. ಹಿಂಗೆ ಮಲಗ್ತಾರೋ ಇಲ್ಲಿ ಪಾಪ. ನನಗೆ ಅನಿಸ್ತಾ ಇರೋದು ಒಂದೇ, ಜೀವನದಲ್ಲಿ ಸುಖ ಬಂದಾಗ ಅಪರಿಚಿತರು ಕೂಡ ಪರಿಚಿತರಾಗುತ್ತಾರೆ, ಆದರೆ ಕಷ್ಟ ಅಂತ ಬಂದಾಗ ಪರಿಚಿತರು ಕೂಡ ಅಪರಿಚಿತರಂತೆ ವರ್ತಿಸುತ್ತಾರೆ. ಇದೇ ವಾಸ್ತವ. ನಮಗೆ ಒಂದಿನಕ್ಕೇ ನಿದ್ದೆ ಮಾಡೋಕ್ಕಾಗಿಲ್ಲ ಈ ಚಳಿಯಿಂದ, ಆದರೆ ಇವರು ಡೈಲಿ ಮಲಗ್ತಾರೆ ಇಲ್ಲೇ. ಅವ್ರ ಪರಿಸ್ಥಿತಿ ಹೆಂಗಿರಬೇಕು? ಬ್ಲ್ಯಾಂಕೆಟ್ ಇಲ್ದಿರೋರ್ ಕತೆ ಹೇಗಿರಬೇಕು? ಇವರಲ್ಲಿ ಎಷ್ಟೋ ಜನ ತಿಂದಿರ ಮಲಗಿರ್ತಾರೆ, ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಂಡಿರ್ತಾರೆ. ಸಖತ್ ಕೋಲ್ಡು ಹಬ್ಬ ಆಗ್ತಾಯಿಲ್ಲ. ಚಳಿ ಒಳ್ಳೆ ನಿದ್ದೆ ಹೊಡೆದಂಗಿದ್ಯಾ? ಅಪ್ಪ ನನ್ನ ಕೈಲಿ ಆಗ್ತಾಯಿಲ್ಲ ಕಣಲು. ಹೆವಿ ಚಳಿಲೋ. ನಿಂಗೂ ಆಗ್ತಾ ಇಲ್ವಾ? ಚಳಿ ಹೆವಿ ಚಳಿ ಹೊಡಿತಿದೆ ಮಾತ್ರ. ನೋಡಿ ಅವರು ಕೂಡ ಎದ್ದೋಗ್ತಾರೆ. ಎಕ್ಸ್ಪೆಕ್ಟೇ ಮಾಡಲ್ಲ ಅಷ್ಟೊಂದು ಚಳಿ ಇದೆ. ಅಪ್ಪ ಗೈಸ್, ಐ ಆಮ್ ರಿಯಲಿ ಸಾರಿ, ನಾನು ಇದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಕಣ್ಣು ನೋಡಿರ್ಬೋದು ನೀವು, ಫುಲ್ಲು ಇದಾಗೋಗಿದೆ. ಅವನಿಗಂತೂ ಕೈಯೇ ಹಿಡ್ಕೊಂಡ್ಬಿಟ್ಟಿದೆ ಪಾಪ. ಇವರೊಬ್ರು ಮಲಗಿದ್ದಾರೆ, ಗೋಣಿ ಚೀಲ ಹಾಕೊಂಡಿದ್ದಾರೆ. ಚಳಿಲಿ ತಡೆಯೋಕ್ಕಾಗದೆ ನಾವು ಇಲ್ಲಿಂದ ಹೊರಟ್ಬಿಡ್ತೀವಿ. ಇವನು ಓಲಾ ಬುಕ್ ಮಾಡ್ತಾನೆ, ಅಲ್ಲಿಂದ ಹೊರಟ್ಬಿಟ್ಟು ಮನೇಲಿ ಹೋಗಿ ಮಲ್ಕೊಬಿಡ್ತೀನಿ. ನನ್ನ ಕೈಲಿ ಆಗ್ತಾಯಿಲ್ಲ. ನಾಳೆ ಬೆಳಗ್ಗೆ ಬ್ಲ್ಯಾಂಕೆಟ್ಸ್ ತೊಗೋಬೇಕು. ನಾಳೆ ಬೆಳಗ್ಗೆ ಬ್ಲ್ಯಾಂಕೆಟ್ಸ್ ತೊಗೊಂಡು ನೈಟ್ ಬಂದು ಯಾರ್ಯಾರಿಗೆ ನಾವು ನೋಡಿದ್ವಲ್ಲ ಅಲ್ಲಿ ಯಾರ್ಯಾರಿಗೆ ಬ್ಲ್ಯಾಂಕೆಟ್ಸ್ ಇಲ್ಲ ಅವ್ರಿಗೆಲ್ಲ ಕೊಡ್ತೀವಿ. ನೋಡಿ ಇಲ್ಲೂ ಎಷ್ಟೊಂದು ಜನ ಹಿಂಗೆ ಮಲಗಿದ್ದಾರೆ.
ಆದಷ್ಟು ಮನೆ ಬಿಟ್ಟು ಆಚೆ ಬಂದು ಬದುಕ್ತೀನಿ ಅನ್ನೋರು ಒಂದು ಸ್ವಲ್ಪ ಯೋಚನೆ ಮಾಡಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಎಷ್ಟೊಂದು ಜನ ಮಲಗಿದ್ದಾರೆ, ಚಿಕ್ಕ ಮಗುವಿಂದನೂ ಮಲಗಿದೆ ಅಲ್ಲಿ. ಹೆವಿ ಬೇಜಾರಾಗ್ತಿದೆ ನನಗಂತೂ. ಶುಭರಾತ್ರಿ. ಶುಭರಾತ್ರಿ ಗೈಸ್. ಬಾಯ್, ನಾಳೆ ಸಿಗ್ತೀವಿ. 2000 years later. ನೆಕ್ಸ್ಟ್ ಡೇನೆ ನಾನು ಮತ್ತು ನನ್ನ ಫ್ರೆಂಡು ಚಿಕ್ಕಪೇಟೆಗೆ ಹೋದ್ವಿ ಬ್ಲ್ಯಾಂಕೆಟ್ಸ್ ತೊಗೊಳ್ಳೋಣ ಅಂತ ಹೋಲ್ಸೇಲಲ್ಲಿ. ವಿ ಆರ್ ಬ್ಯಾಕ್. ರಾತ್ರಿ ನಿದ್ದೆ ಬಂತ ನಿಂಗೆ? ಅಲ್ಲಿ ಮಲ್ಕೊಂಡು ಮೈಕೈ ನೋವಿಗೆ ಮನೆಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ನನ್ನ ಕೇಳು. ಮನೇಲಿ ನೆಮ್ಮದಿ ನಿದ್ದೆ. ನಾನಂತೂ ನಿದ್ದೆನೇ ಮಾಡಿಲ್ಲ. ಯಾಕೆ ಅಂದರೆ ನೆಲದ ಮೇಲೆ ಮಲಗಿದ್ನಲ್ಲ, ಫುಲ್ ಎದೆ ನೋವು, ಮೈಕಾಲೆಲ್ಲ ನೋವು ಬಂತು, ಜ್ವರನೂ ಬಂದ್ಬಿಟ್ಟಿತ್ತು ಕೋಲ್ಡ್ಗೆ, ಅಷ್ಟೊಂದು ಚಳಿ ಇತ್ತು, ನಿದ್ದೆನೇ ಬಂದಿಲ್ಲ. ಅದಕ್ಕೆ ಇವಾಗ 2 ಗಂಟೆಗೆ ಎದ್ಬಿಟ್ಟು ಇಲ್ಲಿ ಬ್ಲ್ಯಾಂಕೆಟ್ ತೊಳಕ್ಕೆ ಅಂತ ಚಿಕ್ಕಪೇಟೆಗೆ ಬಂದಿದ್ದೀವಿ. ಗೋಣಿ ಚೀಲ ಮತ್ತು ಹಂಗೆ ಮಲಗಿರ್ತಾರೆ ನೋಡು ಅಂಥವ್ರು ಕೊಡೋಣ, ಬ್ಲ್ಯಾಂಕೆಟ್ ಇರೋರು ಕೊಡೋದು ಬೇಡ ತಿರ್ಗಾ, ಓಕೆನಾ? ಬ್ಲ್ಯಾಂಕೆಟ್ ಇರೋರು ಅರ್ಧೋಗ್ಬಿಟ್ಟಿತ್ತು, ಅದೇ ಅರ್ಧೋಗಿರೋದು ಕೊಡೋಣ. ಇವಾಗ ಚೆನ್ನಾಗಿದ್ರು ಓಕೆ, ಅರ್ಧೋಗಿದ್ರೆ ಮತ್ತು ಗೋಣಿ ಚೀಲ ಹಾಕೊಂಡು ಮಲಗಿರೋರಿಗೆ ಅಂಥವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋಣ. ಎಷ್ಟೊಂದು ಜನ ಇರ್ತಾರೆ, ಎಲ್ರಿಗೂ ಕೊಡೋಕ್ಕಾಗಲ್ಲ. ಎಲ್ರಿಗೂ ಕೊಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ಓಕೆ? ಮತ್ತು ಜೊತೆಗೆ ಊಟ ನೆನಪು ನಡ್ಕೋ. ಇಲ್ಲಿ ಬೆಡ್ಶೀಟ್ ಹೋಲ್ಸೇಲ್ ಸೇಲ್ಸ್ ಇದೆ, ಇಲ್ಲೇ ಹೋಲ್ಸೇಲ್ ಐತೆ ನೋಡು. ನಾವು ಕ್ಯಾಮ್ರಾ ಇಟ್ಕೊಂಡು ಒಳಗಡೆ ಹೋಗ್ತಾ ಇದ್ದಂಗ್ಲೇ ಒಂದು ಆಂಟಿ ಬಂದರು, ಏನಕ್ಕೆ ಬ್ಲ್ಯಾಂಕೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೀರಾ, ಲೈಕ್ ಯಾವ ವಿಷಯಕ್ಕೆ ಅಂತ ನಾರ್ಮಲಾಗಿ ಕೇಳಿದ್ರು. ನಾನು ಹೇಳಿದೆ ಮೆಜೆಸ್ಟಿಕ್ಕಲ್ಲಿ ಯಾರ್ಯಾರು ಈ ಥರ ಮಲಗಿರ್ತಾರೆ ಫುಟ್ಪಾತ್ ಮೇಲೆ ಬ್ಲ್ಯಾಂಕೆಟ್ಸ್ ಇಲ್ದಿರ ಅವ್ರಿಗೆ ಕೊಡೋಣ ಅಂತ ತೊಗೊಳ್ತಾ ಇದ್ದೀವಿ ಅಂದೆ. ಆ ಆಂಟಿ ತುಂಬಾ ಖುಷಿಪಟ್ಟರು, ಒಳ್ಳೇದಾಗ್ಲಿಯಪ್ಪ ನಿಮಗೆ ಅಂತ ಹೇಳಿದ್ರು. ನನಗೂ ತುಂಬಾ ಖುಷಿ ಆಯಿತು ಅವರು ಆ ಥರ ಮಾತು ಹೇಳಿದಾಗ. ನಾವು ಬೆಡ್ಶೀಟ್ ತೊಗೊಂಡಿದ್ದೀವಿ, ಇನ್ನೋಗಿ ರಾತ್ರಿ ಹೋಗಿ ಪರ್ಚೇಸ್ ಅಲ್ಲ, ಹಂಚೋದು ಅಷ್ಟೇ. ನಾವೇನೋ ಬೆಡ್ಶೀಟ್ ತೊಗೊಂಡಾಯ್ತು, ಬೆಡ್ಶೀಟ್ ತೊಗೊಳಕ್ಕೆ ಅಂತ ಬಂದಿದ್ದು, ಬಟ್ ಮನೆ ಸಾಮಾನು ತೊಗೊಂಡಿದ್ದೀವಿ. ಚೀಪಾಗಿತ್ತು ಅಂತ ಯಾರು ತೊಗೊಳಂಗಿದ್ರೆ ಶಾರ್ಟ್ ಔಟ್ ಕೊಟ್ಬಿಡೋಣ ಅವ್ರಿಗೆ. ಬಾಲಾಜಿ ಹ್ಯಾಂಡ್ಲೂಮ್ಸ್ ಅಂತ ಚಿಕ್ಕಪೇಟೆ ಒಳಗಡೆ ಇದೆ. ಹಾಂ, ದರ್ಗಾ ರೋಡಲ್ಲಿ, ಓಕೆನಾ? 2ನೇ ಅಡ್ಡ ರಸ್ತೆ. ಪಾಪ ಅವರು ತುಂಬ ಹೆಲ್ಪ್ ಮಾಡಿದ್ರು, ಆಂಟಿನೂ ಚೆನ್ನಾಗಿರೋದೇ ಕೊಟ್ಟರು, ಚೀಪಾಗೇ ಕೊಟ್ಟರು. ಶಾರದಾ ಅಂತ ಅವ್ರ ಹೆಸರು. ಶಾರದಾ ಅಂತ. ಹಾಂ, ಏನಿದ್ರು ನಮ್ಮದು ಹೋಗಿ ಬೆಡ್ಶೀಟ್ಸ್ ಕೊಡೋದು ಎಲ್ಲ ಅನ್ಸುತ್ತೆ. ಇವ್ನು ನೋಡಿ ಅದೇ ಥರ ಇಟ್ಕೊಬಿಟ್ಟು ನಾವು. ಲೆಟ್ಸ್ ಗೋ. ಇವಾಗ ಹೋಗ್ತಾ ಇದೀವಿ ಮೆಜೆಸ್ಟಿಕ್ಗೆ. ಊಟ ತೊಗೊಂಡು ಇವಾಗ ಡೈರೆಕ್ಟು ಮೆಜೆಸ್ಟಿಕ್ ಹೋಗೋದು. ಊಟ ತಗೋಬೇಕು ಅಂತ ಒಂದು ಕಡೆ ನಿಲ್ಲಿಸಿ ಪೂರಿನ ಪಾರ್ಸಲ್ ಮಾಡಿಸ್ಕೊಂಡ್ವಿ. ಏನಕ್ಕೆ ಅಂದರೆ ಅಲ್ಲಿರೋರು ಊಟ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಒಂದೊತ್ತಾದರೂ ಕೊಡೋಣ ಅಂತ ತೊಗೊಂಡ್ವಿ, ಊಟ ಇಲ್ದಿರ ಮಲಗಬಾರ್ದು ಅಂತ. ಊಟ ಏನೋ ತೊಗೊಂಡಿದ್ದಾಯ್ತು, ಇನ್ನೇನಿದ್ರು ಹೋಗಿ ಎಲ್ಲರೂ ಕೊಡೋದು ಅಷ್ಟೇ. ಗೈಸ್, ಬ್ಲ್ಯಾಂಕೆಟ್ಸ್ ಎಲ್ಲ ಅನ್ಬಾಕ್ಸ್ ಆಗ್ತಾ ಇದೆ. ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಅನ್ಬಾಕ್ಸ್ ಇದು ಅನ್ಬಾಕ್ಸ್ ಅಲ್ಲ, ಬಾಕ್ಸ್ ಇಲ್ಲ, ಇದು ಅನ್ಕವರಿಂಗ್. ಅನ್ಕವರಿಂಗ್ ವಿಡಿಯೋ. ಬ್ಲ್ಯಾಂಕೆಟ್ಸು ಅಷ್ಟೇ, ಅಲ್ಲಿ ಯಾರ್ಯಾರಿಗೆ ಇಲ್ವೋ ಅವ್ರಿಗೆ ಮಾತ್ರ ಕೊಟ್ಟೆ. ಮೆಜೆಸ್ಟಿಕಲ್ಲಿ ಎಷ್ಟೋ ಜನ ಬ್ಲ್ಯಾಂಕೆಟ್ ಇಲ್ದಿರ ಮಲಗಿರ್ತಾರೆ, ಅವ್ರಷ್ಟು ಜನಕ್ಕೂ ನಾನು ಕೊಡೋಕ್ಕಾಗಿಲ್ಲ. ನನ್ನ ಕೈಯಲ್ಲಿ ಎಷ್ಟಾಯಿತೋ ಅಷ್ಟು ಕೊಟ್ಟಿದ್ದೀನಿ. ಊಟನೂ ಅಷ್ಟೇ ಅಲ್ಲಿರೋರಿಗೆ ಕೊಟ್ಟೆ. ಇನ್ನೊಂದೇನೆಂದರೆ ನಾನು ಅಬ್ಸರ್ವ್ ಮಾಡಿದ್ದು, ನಾವು ಬ್ಲ್ಯಾಂಕೆಟ್ ಆಗಲಿ ಊಟ ಆಗಲಿ ಕೊಡಬೇಕಾದ್ರೆ ಅವರು ತುಂಬ ಖುಷಿಯಿಂದ ತೊಗೊಳ್ತಾರೆ. ಒಂದು ಇನ್ನೋಸೆಂಟ್ ಸ್ಮೈಲ್ ಮಾಡ್ತಾರೆ, ಅದು ಡೈರೆಕ್ಟ್ ಹಾರ್ಟ್ಗೆ ಟಚ್ ಆಗುತ್ತೆ. ಅದರಲ್ಲಿ ಆಗೋ ಖುಷಿನೇ ಬೇರೆ. ಈ ಥರ ಫುಟ್ಪಾತ್ ಮೇಲೆ ಮಲಗಿರೋರು ಇಲ್ಲೇ ಇಷ್ಟು ಜನ ಇದ್ದಾರೆ ಅಂದರೆ, ಮೆಜೆಸ್ಟಿಕಲ್ಲಿ ಎಷ್ಟು ಜನ ಇರ್ತಾರೆ, ಬೆಂಗಳೂರಲ್ಲಿ ಎಷ್ಟು ಜನ ಇರ್ತಾರೆ, ಮತ್ತು ಕರ್ನಾಟಕದಲ್ಲಿ ಎಷ್ಟು ಜನ ಇರ್ತಾರೆ, ಇಂಡಿಯಾದಲ್ಲಿ ಎಷ್ಟು ಜನ ಇರ್ತಾರೆ. ಇಲ್ಲಿ ಮಲಗಿರೋರಲ್ಲಿ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ ಇದೆ. ಮೆಂಟಲಿ ಡಿಸ್ಟರ್ಬ್ಡ್ ಆಗಿರೋರು, ಮೋಸ ಹೋಗಿರೋರು, ಮನೆಯಿಂದ ಆಚೆ ಹಾಕಿರೋರು, ಕೆಲಸ ಸಿಗದೆ ಇರೋರು, ಇನ್ನೂ ಸಾಕಷ್ಟು ರೀಸನ್ಸ್ ಇದೆ. ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಫ್ಯೂಚರಲ್ಲಿ ನನ್ನ ಸಪೋರ್ಟ್ ಮಾಡಿ, ಅಷ್ಟು ಸಾಕು. ಊಟ ಕೊಡಬೇಕಾದ್ರೆ ಅಲ್ಲಿರೋರು ಯಾರೂ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಊಟ ತಗೊಳ್ಳಿ ಅನ್ನೋ ಅಂದಿದ ತಕ್ಷಣ ಅವರು ಕೂಡಿ ಊಟ ಮಾಡಿಲ್ಲ ನಾನು ಅಂತ ಹೇಳಿದ್ರು. ಸಖತ್ ಬೇಜಾರಾಗೋಯ್ತು ನನಗಂತೂ. ಊಟ ಮಾಡಿದ್ರೋ ಇಲ್ವಾ? ಊಟ ಮಾಡಿಲ್ವಾ?
ಇಲ್ಲಿ ಟ್ವಿಸ್ಟ್ ಏನಂದ್ರೆ ನಾವು ಊಟ ಕೊಟ್ಟು ಯಾರತ್ತಾದ್ರೂ ಮಾತಾಡೋಣ ಅಂತ ಡಿಸೈಡ್ ಆಗಿದ್ವಿ, ಏನಕ್ಕೆ ಫುಟ್ಪಾತ್ ಮೇಲೆ ಮಲಗಿದ್ದಾರೆ ಅಂತ. ಆದರೆ ನಮಗೆ ಒಂದು ಶಾಕಿಂಗ್ ಸುದ್ದಿ ಕೇಳಿದ್ವಿ. ಅಲ್ಲಿರೋರಲ್ಲಿ ಒಬ್ಬ ಹುಡುಗ ಏಜ್ 26 ಲವ್ವಲ್ಲಿ ಮೋಸ ಹೋಗಿ ಮೆಂಟಲಿ ಡಿಸ್ಟರ್ಬ್ಡ್ ಆಗಿ ಫುಟ್ಪಾತಲ್ಲೇ ಜೀವನ ಸಾಗಿಸ್ತಿದ್ದಾರೆ. ಅವ್ರ ತಮ್ಮ ಮತ್ತು ಅವ್ರ ಅಕ್ಕ ಬಾವ ಎಲ್ಲ ಔಟ್ ಆಫ್ ಕಂಟ್ರಿ ಸೆಟಲ್ ಆಗಿದ್ದಾರೆ, ಆದರೆ ಇವರು ಇಲ್ಲೇ ಇದ್ದಾರೆ. ನಾವು ತುಂಬ ಮಾತಾಡಿದ್ವಿ ಅವ್ರ ಹತ್ರ. ಅವರಂತೂ ತುಂಬಾ ಲವ್ ಮಾಡಿದ್ದಾರೆ ಆ ಹುಡುಗಿನ, ಆದರೆ ಆ ಹುಡುಗಿ ಇವ್ರಿಗೆ ಮೋಸ ಮಾಡಿದ್ದಾರೆ. ಇವ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಇವ್ರನ್ನ ಊರಿಗೆ ಕಳ್ಸೋಕ್ಕೆ. ಗೈಸ್, ನೀವು ನಂಬಲ್ಲ, ಅವ್ರದ್ದು ಇನ್ಸ್ಟಾದಲ್ಲಿ ಫೋಟೋ ನೋಡಿ ಇವಾಗ ನೋಡಿದ್ರೆ ತುಂಬಾ ವ್ಯತ್ಯಾಸ ಇದೆ. ನಾನೇ ಶಾಕ್ ಆದೆ, ನೀವಾ ಅಂತ. ಒಂದು ಹುಡುಗಿಗೋಸ್ಕರ ಡಿಪ್ರೆಷನ್ ಆಗಿ ಆ ಹುಡುಗಿ ಮೋಸ ಮಾಡಿದ್ದಾಳೆ. ಅವ್ರಿಗೋಸ್ಕರ ಇವ್ರು ಫುಟ್ಪಾತ್ ಮೇಲೆ ಬಂದಿದ್ದಾರೆ. ನಾವು ಅದನ್ನು ಚೇಂಜ್ ಮಾಡೇ ಮಾಡ್ತೀವಿ. ಒಂದು ಹುಡುಗಿಯಿಂದ ಲೈಫ್ ಹಾಳಾಗೋದಲ್ಲ, ಒಂದು ಹುಡುಗಿ ಬಿಟ್ಟೋಗಿದ್ದಕ್ಕೆ ಲೈಫ್ ಸೆಟ್ ಆಯಿತು ಅಂತ ಆಗಬೇಕು ಅಂತ ಗೊತ್ತಾಗ್ತಿಲ್ಲ. ಲೈಫ್ ಎಲ್ಲರೂ ಆಸೆ ಪಡ್ತಾರೆ ಅಂತ ಲೈಫ್ನ ಒಂದು ಹುಡುಗಿಗೋಸ್ಕರ ಬಿಟ್ಟು ಬಂದವರು ಅಂದಮೇಲೆ ಹೌದು. ನೊಂದಿರೋದು. ಇನ್ನೊಂದೇನು ಗೊತ್ತಾ, ಅವರು 22 ಇಯರ್ಸ್ಗೆ TL ಆಗಿದ್ರು. ಅವರು 18 ಜಾಬ್ ಮಾಡ್ತಾನೆ ಅವರು ಸೇಲ್ಸ್ ಫೀಲ್ಡಲ್ಲಿ ಎಂಟ್ರಿ ಆಗಿದ್ದವರು. 22 ಇಯರ್ಸ್ಗೆ TL ಆಗಿ ಒಂದು ಹುಡುಗಿಗೋಸ್ಕರ ಲೈಫ್ ಹಾಳು ಮಾಡಿಕೊಂಡು 4 ಇಯರ್ಸ್ ಫುಟ್ಪಾತಲ್ಲಿ ಕಳೆದಿರೋದು. 4 ಇಯರ್ಸ್ ಚಿಕ್ಕ ವಿಷಯನೇ ಇಲ್ಲ, ಹೆಂಗಿದ್ದಿದ್ದು ಲೈಫು. ಸೊ ಅವ್ರು ಓಡಾಡ್ತಿದ್ದು ಐಫೋನು ಶಿಫ್ಟು. ಸೊ ನಾವು ಜಸ್ಟ್ ಬಂದಿದ್ದು ಏನೋ ಮಾಡೋಕ್ಕೆ, ಅದೇನೋ ಎಲ್ಲೋ ಹೋಗ್ತಾ ಇದೆ. ಎಲ್ಲೋ ಗೊತ್ತಿಲ್ಲ. ಅಪ್ಪ ಅಮ್ಮ ಯಾರು ಇಲ್ಲ, ತಮ್ಮ ಅಕ್ಕ ಬಾವ ಇವ್ರ ಜೊತೆ ಯಾರು ಚೆನ್ನಾಗಿರ್ಲಿ ಅಷ್ಟೇ. ನನಗೆ ಅಪ್ಪ ಅಮ್ಮನ ಕಳ್ಕೊಂಡಿದ್ದಾರೆ. ಓಕೆ, 4 ಡೇಸ್ ಆದಮೇಲೆ ಏನೋ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೆಟ್ ಹಿಮ್ ಕಾಂಟ್ಯಾಕ್ಟ್, ನಾವು ಸಿಗ್ತೀವಿ. 4 ಡೇಸ್ ಆದಮೇಲೆ ಬರುವ. ಓಕೆನಾ? ಓಕೆ, ನಮ್ಮ 100% ನಾವು ಟ್ರೈ ಮಾಡ್ತೀವಿ. ಏನಾದ್ರೂ ನಾವು ಎಷ್ಟೇ ಟ್ರೈ ಮಾಡಿದ್ರು ಅವ್ರ ಮನಸ್ಸಿಗೆ ಬರಬೇಕು. ಅವ್ರ ಮೈಂಡ್ ಸೆಟ್ ಕೂತ್ಕೊಬೇಕಾಗ್ತದೆ. ಅವ್ರ ಮೈಂಡ್ ಇಷ್ಟು ವರ್ಷ ಮಾಡಿರೋದು ಈ 4 ಇಯರ್ಸ್ ಅವರು ಇದೇ ನನ್ನ ಲೈಫು ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. 4 ಇಯರ್ಸ್ ಅವರು ಮೈಂಡ್ ಸೆಟ್ ಕೂತಿರೋದು, ಅದರಿಂದ ಹೊರಗೆ ತರಬೇಕು. ಮೈನ್ ಅದೇ ಇರೋದು. ಎಷ್ಟು ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ. 4 ಇಯರ್ಸಿಂದ ಇಲ್ಲೇ ಫುಟ್ಪಾತಲ್ಲೇ ಇದ್ದಾರೆ. ಮತ್ತು ಅವ್ರ ಸರೌಂಡಿಂಗ್ಸು ಅದೇ ಥರ ಇರುತ್ತೆ. ಏನಂದರೆ ನಾವು ಯಾವ ಥರ ಸರೌಂಡ್ ಇರುತ್ತೋ ಅದೇ ಥರ ನಾವು ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದೇ ಥರ ಇರೋಕ್ಕೂ ಸ್ಟಾರ್ಟ್ ಆಗ್ತೀವಿ. ಜಸ್ಟ್ ಔಟ್ ಆಫ್ ದ ವಿಡಿಯೋ ನಾವು ಅವ್ರನ್ನ ರೆಗ್ಯುಲರ್ ಆಗಿ ಅವ್ರ ಜೊತೆ ಟಚ್ಚಲ್ಲಿದ್ದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆನೇ ಇದ್ದು ಅವರ ಮೈಂಡ್ ಸೆಟ್ಟಿಂದ ಹೊರಗೆ ತರ್ಸಕ್ಕೆ ಟ್ರೈ ಮಾಡ್ತೀವಿ. ವಿಲ್ ಗಿವ್ ಅವರ್ 100%. ಸೊ ಅದೆಲ್ಲ ಒನ್ಸ್ ಚೇಂಜ್ ಆಯಿತು, ಅವರು ದುಬೈಗೆ ಹೋಗ್ತೀನಿ ಅಂತ ಹೇಳಿದ್ರೆ ವಿಲ್ ಬಿ ದಿ ಹ್ಯಾಪಿ ಪರ್ಸನ್. ನಾನಂತೂ ತುಂಬ ಖುಷಿಯಾಗಿರ್ತೀನಿ. ಏನೋ ಒಬ್ರು ಲೈಫ್ನ ಚೇಂಜ್ ಮಾಡಿದ್ವಿ ಅಂತ ಒಂದು ಖುಷಿ ಇರುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಕ್ರೇಜಿ ವಿಡಿಯೋಸ್. ಸೈನಿಂಗ್ ಆಫ್.